Hi guys, welcome back to our YouTube channel. ಅಕ್ಕ ಕನ್ನಡದ ಹುಡುಗಿ ಹೆಂಗದಿರೆಲ್ಲರೂ? ಐ ಹೋಪ್ ನೀವು ಆರಾಮದಿರ ಅನ್ಕೊಂತೀನಿ. ನಾವು ಆರಾಮದೀವಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರ ನನ್ ಡೈಲಿ ರುಟೀನ್ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿನಿ. ಹಂಗ ಜಸ್ಟ್ ಇವಾಗ ಡ್ಯೂಟಿ ಮುಗಿಸ್ಕೊಂಡ್ ಬಂದೆ. ಡ್ಯೂಟಿ ಮುಗಿಸ್ಕೊಂಡ್ ಬಂದ್ಮೇಲೆ ನಾನ್ ಮನ್ಯಾಗ ಏನೇನ್ ಮಾಡ್ತೀನಿ ಅದನ್ನ ತೋರಿಸ್ತೀನಿ, ಬರೀ ನೋಡೋನು. ಈ ಥಾಟ್ ಹಂಗ ಆನ್ ದ ವೇ ಬರುವಾಗ ವಿಡಿಯೋ ಮಾಡೋಣ ಅಂತ ಥಾಟ್ ಮತ್ತೆ ಸೊ ಹಂಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಜಸ್ಟ್ ಇವಾಗ ಡ್ಯೂಟಿ ಮುಗಿಸ್ಕೊಂಡ್ ಬಂದಿದ್ದೀನಿ. ಬರೀ ನೋಡು ನಾನ್ ಮನ್ಯಾಗ ಏನೇನ್ ಮಾಡ್ತೀನಿ ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ, ನನ್ ಕೈಲಿ ಎಷ್ಟಾಗುತ್ತೆ ಅಷ್ಟು. ಬರೀ ಇವಾಗ ಸ್ಟಾರ್ಟ್ ಮಾಡಿದ್ರೆ ನಾನು ಏನೇನ್ ಮಾಡ್ತೀನಿ ಅಂತ ಇವಾಗ ಜಸ್ಟ್ ಬಂದಿನಿ. ಹೆಂಗಿದ್ರು ಸ್ನಾನ ಮಾಡ್ಬೇಕಲ್ಲ, ಮಕ್ಕ ಏನು ತಗೊಳಂಗಿಲ್ಲ. ಸ್ನಾನಕ್ಕೆ ನೀರಿಟ್ಟು ಕಸ ಗುಡಿಸ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಬರ್ರಿ. ಏನಪ್ಪಾ ಅಂದ್ರೆ ವಾಟರ್ ಇಂಡಕ್ಷನ್ ತಂದಿವಿ. ಅದನ್ನ ಮನಿ ಶಿಫ್ಟ್ ಮಾಡ್ಬೇಕಂದ್ರೆ ಅಲ್ಲೇ ಯೂಸ್ ಮಾಡ್ಬೇಕಂತ ಇನ್ನ ಹೀಟರ್ ಯೂಸ್ ಮಾಡಾತೀವಿ. ಇದು ಹೀಟರ್ ಸ್ವಲ್ಪ ಡೇಂಜರ್, ಸ್ಕಿನ್ ಎಫೆಕ್ಟ್ ಆಗುತ್ತಂತಾರೆ. ಸೊ ಹಂಗಾಗಿ ಎಲೆಕ್ಟ್ರಿಕ್ ವಾಟರ್ ಇಂಡಕ್ಷನ್ ತಗೊಂಡ್ಬಂದಿವಿ. ಮನೆ ಊರಿಗೆ ಹೋದಾಗ ಅದ್ರದ್ದು ಸಂಬಂಧಪಟ್ಟ ಪಾತ್ರೆ ಎಲ್ಲ ತಗೊಂಡ್ಬಂದಿವಿ. ನಾನು ಹೊಸ ಮನೆ ಶಿಫ್ಟ್ ಆದ್ಮೇಲೆ ಯೂಸ್ ಮಾಡೋಣ ಅಂತ ನಾನು ಓಪನ್ ಮಾಡಿಲ್ಲ. ಅದು ಶಿಫ್ಟ್ ಆದ್ಮೇಲೆ ಅದು ಮನೆ ವಿಡಿಯೋ ಮಾಡ್ತೀನಿ. ಈ ಮನೆಯಲ್ಲಿ ಒಂದು ವೀಕ್ ಸೇರ್ತೀವಿ ನಾವು. ನೀರು ಆನ್ ಮಾಡಿ ತಂದಿವಿ. ನೀರು ಇರ್ತೀನಿ ಲೈಟ್ ಆಫ್ ಮಾಡಿ. ಬಟ್ಟೆ ವಾಶ್ ಮಾಡೋದಕ್ಕೆ ಅನ್ಕೊಂತೀನಿ ನಾನು. ಮತ್ತೆ ವಾಶ್ ಮಾಡೋದು ಇವಾಗ ಬಟ್ಟೆ ವಾಶ್ ಮಾಡೋದಿಲ್ಲ. ಹೌದು, ಬಟ್ಟೆ ಬೆಳಗ್ಗೆ ಹೇಳೋದಿದ್ದೆ ಬಟ್ಟೆ ನಾನು ಬಂದು ವಾಶ್ ಮಾಡ್ತೀನಿ ಅಂತ. ಪಾಪ ಅವರೇ ವಾಶ್ ಮಾಡೋದಿಲ್ಲ. ಇವಾಗ ಬಟ್ಟೆ ವಾಶ್ ಮಾಡೋದಿಲ್ಲ. ಸ್ನಾನ ದೀಪ ಅಂಟಿಸ್ಬೇಕು. ಆಮೇಲೆ ಚಾಕಾಸ್ತೀನಿ. ಅವರು ಡ್ಯೂಟಿಯಿಂದ ಬಂದಾರ, ಮಲ್ಕೊಂಡಿದ್ದಾರೆ. ಸಾರಿ ಡಿಸ್ಟರ್ಬ್ ಮಾಡಿದ್ದಾರೆ. ಚಾಕಾಸನು ಎಬ್ಸನು ಚಾಕ ಕುಡಿಯಕ್ಕೆ ಎಬ್ಸನು ಎದ್ರ ಚಲೋ, ಇಲ್ಲ ಅಂದ್ರೆ ಎದ್ನು ಮಾಡೋದು. ಇವಾಗ ನಾವು ಚಾ ಕುಡಿಯೋಣ ಬರ್ರಿ. ಟೀ ಅದು ಕುಡಿದು ಸ್ನಾನ ಮಾಡ್ಕೊಂಬಂದೆ. ಸ್ನಾನ ಮಾಡ್ಕೊಂಡ್ ಮುಂದೆ ನಮ್ದು ಸಂಪ್ರದಾಯ ಬಿಡಂಗಿಲ್ಲಲ್ರಿ, 3 ಬಟ್ಟೆ ಈ ಬತ್ತಿ ಹಚ್ಕೊಂಡ್ರೆ ನಮ್ಗೆ ಸಮಾಧಾನ ಆಕೈತಿ, ಇಲ್ಲ ನಮ್ಗೆ ಸಮಾಧಾನ ಆಗಂಗಿಲ್ಲ. ಸೊ ಈ ಬತ್ತಿ ಹಚ್ಕೊಂಡು ದೇವರಿಗೆ ದೀಪ ಹಚ್ಚಿ ನಾನು ದಿನ ಭಗವದ್ಗೀತೆ ಬುಕ್ ಓದ್ತೀನಿ. ಅದನ್ನ ಓದಿ ಮುಂದಿಂದ ಅಡುಗೆ ಕೆಲಸ ಮಾಡಬೇಕು. ಬರೀ ನೋಡೋನು ದೀಪ ಹಚ್ತೀನಿ. ದೇವರಿಗೆ ದೀಪ ಹಚ್ಚಿದೆ. ದೀಪ ಹಚ್ಚಿ ಉದ್ದಿನ ಕಡ್ಡಿ ಅದೆಲ್ಲ ಬೆಳಗಿ ಅದೆರಡು ಎಕ್ಸ್ಟ್ರಾ ದೀಪ ಐತಲ್ಲ ಅದನ್ನ ಹೋಗಿ ಮುಂಚೆ ಬಾಕ್ಲ ಅಂದ್ರೆ ಹೊರಗಿನ ಬಾಕ್ಲ ಒಳಗಿಡ್ಬೇಕು. ತುಳಸಿ ಕಟ್ಟಿಗೆ ಒಂದು ಇಡಬೇಕು. ನಾವು ಡೈಲಿ ಹಚ್ತೀವಿ ದೀಪ ಇವಾಗ, ಯಾಕಂದ್ರೆ ಕಾರ್ತಿಕ್ ಮಾಸ ಅಲ್ಲ, ಹಾಗಾಗಿ
ಶಿವನ್ ಪುಟ್ಟಿ ಹಚ್ಚಬೇಕು. ಶಿವನ್ ಪುಟ್ಟಿ ನಾವು ತಗೊಂಡಿಲ್ಲ ಮತ್ತು ಅಲ್ಲಿ ಹಾಕಕ್ಕೆ ಅನುಕೂಲ ಇಲ್ಲ ಅಂತ ನಾವು ದೀಪ ಹಚ್ಚಾತೀವಿ ಅಷ್ಟ. ಈಗ ಭಗವದ್ಗೀತೆ ಬುಕ್ ಓದಬೇಕು. ಅಟ್ಲೀಸ್ಟ್ ನಾನು ದಿನಕ್ಕೆ 1 ಪೇಜಾರ ಓದ್ತೀನಿ. ಅದು ನನಗೆ ಬೇಕಾಗಿರೋರು ಕೊಡ್ಸಿರೋದು. ಆಮೇಲೆ ನನ್ಗೆ ಭಾಳ ದಿನದಿಂದ ಆಸೆ ಇತ್ತು ಭಗವದ್ಗೀತೆ ಬುಕ್ ಓದಬೇಕು ಅಂತಂದು. ಹಾಗಾಗಿ ನನಗೆ ಬೇಕಾದವ್ರ ಕಡೆಯಿಂದನೇ ನಾನು ಅದನ್ನು ಕೊಡಿಸ್ಕೊಂಡೀನಿ. ಸೊ ಹಾಗಾಗಿ ಇಷ್ಟಪಟ್ಟು ಓದ್ತೀನಿ. ಇವಾಗ ನೆಕ್ಸ್ಟ್ ಅಡುಗೆ ಮಾಡಬೇಕು. ಚಪಾತಿಗೆ ರೆಡಿ ಮಾಡ್ಕೊಳತ್ತೀನಿ. ಚಪಾತಿಗೆ ಮಾಡಿಕೊಂಡು ಕ್ಯಾಪ್ಸಿಕಮ್ ಇತ್ತು, ಒಂದು ಕ್ಯಾಪ್ಸಿಕಮ್ ಮಾಡಿಕೊಂಡು ಅದು ಎಲ್ಲರಿಗೂ ಒಂದು ಸಾಲಲ್ಲ ಅಂತಂದು ದಾಲ್ ಮಾಡ್ಬೇಕು ಅಂದ್ಕೊಂಡು ಬ್ಯಾಳಿ ಅದು ಕುದಿಯಕ್ಕೆ ಹಾಕಬೇಕು. ಚಪಾತಿ ಹಿಟ್ಟು ಮಾಡಿಕೊಂಡು ಬ್ಯಾಳಿಗೆ ಇಡಬೇಕು. ಈಗ ಚಪಾತಿ ಹಿಟ್ಟಿಗೆ ನಾನು ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಕಲಿಸ್ತೀನಿ, ಅಂದ್ರೆ ಸ್ವಲ್ಪ ಸಾಫ್ಟ್ ಬರುತ್ತೆ ಅಂತಂದು. ಆಲ್ಮೋಸ್ಟ್ ಜಾಸ್ತಿ ಎಣ್ಣೆ ಹಾಕಲ್ಲ, ಸ್ವಲ್ಪ ಎಣ್ಣೆ ಹಾಕ್ತೀನಿ. ಆಮೇಲೆ ಎಲ್ಲನೂ ಕಲಸಿದ್ಮೇಲೆ ಲಾಸ್ಟಿಗೆ ಒಂಚೂರು ಎಣ್ಣೆ ಹಾಕಿ ಇಡ್ತೀನಿ, ಸ್ವಲ್ಪ ನೆನೆ ಹಾಕಿ. ಈಗ ತೊಗರಿಬೇಳೆ ಹಾಕಿ ಅದಕ್ಕೊಂದು ಸ್ವಲ್ಪ ನೀರು ಅದನ್ನು ತೊಳೆದ್ಬಿಟ್ಟು ಸ್ವಲ್ಪ ನೀರು, ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಟೊಮಾಟೊ ಹಣ್ಣು ಹಾಕ್ತೀನಿ. ಅದನ್ನು ಎಷ್ಟೇ 2-3 ವಿಸಿಲ್ ಅಷ್ಟು ಕೂಗಿಸ್ಕೊತೀನಿ ಅಷ್ಟ. ಕೂಗಿಸ್ಕೊಂಡ್ಮ್ಯಾಗ ಅದನ್ನ ಸಾರಿಗೆ ಸಪ್ರೇಟ್ ತೆಗೆದು ದಾಲ್ ಪಲ್ಯ ಮಾಡೋಕ್ಕೆ ಸಪ್ರೇಟ್ ತೆಗೆದು ನೆಕ್ಸ್ಟ್ ಅದು ಅಡುಗೆ ಮಾಡ್ಕೊತೀನಿ ನಾನು. ಬರೀ ನೋಡೋಣ. ಈಗ ಪಲ್ಯ ಮಾಡೋಕ್ಕೆ ತರಕಾರಿ ಅವ್ನು ಹೆಚ್ಕೋಬೇಕಲ್ಲ, ಇದನ್ನು ವಿಸಿಲ್ ಕೂಗಕ್ಕಿಟ್ಟು ಹೆಚ್ಕೊತೀನಿ. ನಾವು ಆಲ್ಮೋಸ್ಟ್ ರೊಟ್ಟಿ ಮತ್ತು ಚಪಾತಿ ಮಾಡಿದಾಗ ನಮಗೆ ಸೌತೆಕಾಯಿ ಸೈಡಿಗೆ ಬೇಕು. ಹಾಗಾಗಿ ನಾನು ಅದನ್ನು ತುರ್ಕೊಂಡು ಸೌತೆಕಾಯಿನ ರೌಂಡಾಗಿ ಕಟ್ ಮಾಡಿ ಇಟ್ಕೊತೀನಿ. ಆಮೇಲೆ ಕ್ಯಾಪ್ಸಿಕಮ್ ಉಳ್ದೈತೆ ಅಂತ ಹೇಳಿದ್ನಲ್ಲ, ಅದನ್ನು ಕಟ್ ಮಾಡ್ಕೊಳತ್ತೀನಿ. ಅದ್ರ ಜೊತೆಗೆ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಅವನ್ನೆಲ್ಲನೂ ಸಾರಿಗೆ ಏನು ಬೇಕು, ಆಮೇಲೆ ದಾಲಿಗೆ ಏನು ಬೇಕು ಎಲ್ಲನೂ ಒಂದೇ ಸತಿ ಕಟ್ ಮಾಡಿ ಇಟ್ಕೊತೀನಿ. ಅದು ವಿಸಿಲ್ ಕೂಗೋರಿಗೆ ಇದಾಗ್ತೈತಿ. ಇದು ಪಲ್ಯ ಅದನ್ನು ಮಾಡೋರಿಗೆ ಚಪಾತಿ ಹಿಟ್ಟು ಮಾಡ್ಕೋಬೋದಲ್ಲ, ಟೈಮಿಂಗ್ ಸೇವ್ ಆಗುತ್ತೆ ಅಂತ ನಾನು ಈ ಥರ ಮಾಡ್ತೀನಿ. ನಮ್ಮದು ಡೈಲಿ ರೊಟ್ಟಿನ ಬೇಸಿಂದ ಇರುತ್ತೆ. ಬಟ್ ಡೈಲಿ ನಾವು ಚಪಾತಿ ರೊಟ್ಟಿ ಹಿಂಗೆ ಮಾಡಲ್ಲ. ಒನ್ ಡೇ ಬಿಟ್ಟು ಒನ್ ಡೇ ಯಾಕಂದ್ರೆ ಬೇಸರಾಗಿರುತ್ತಲ್ಲ, ಕೆಲಸದಿಂದ ಅಲ್ಲಿಂದ ನಡ್ಕೊತ ಬರಬೇಕು. ಸೊ ಹಾಗಾಗಿ ಈಗ ಬರೀ ಕ್ಯಾಪ್ಸಿಕಮ್ ಮಾಡೋದು ನೋಡೋಣ. ಬಾಳ್ಗಿ ಒಳಗೆ 2-3 ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಸ್ವಲ್ಪ ಕರಿಬೇವು, ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಮೆಣಸಿನ್ಕಾಯಿ ಆಗಲಿ ಒಣ ಖಾರ ಆಗಲಿ ಏನೂ ಹಾಕ್ಕೊಳ್ಳೋಂಗಿಲ್ಲ. ಹಂಗೆ ಕ್ಯಾಪ್ಸಿಕಮ್ ಮೇಲೇನೂ ಅದು ಲೈಟಾಗಿ ಖಾರ ಇರುತ್ತಲ್ಲ, ಅಷ್ಟೊಂದು ಖಾರ ಇರೋಂಗಿಲ್ಲ ನಮ್ಮೂರು ಸೈಡ್ ಹಂಗೆ. ಇದು ದಪ್ಪ ಕ್ಯಾಪ್ಸಿಕಮ್ಮು. ಸೊ ಹಂಗಾಗಿ ಸ್ವಲ್ಪ ಟಮಾಟೆಯನ್ನು, ಆಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಅಂದರೆ ಅದು ಹೆಚ್ಚಿಟ್ಕೊಂಡಿರೋದು ಎಣ್ಣೆ ಒಳಗೆ ಫ್ರೈ ಆದರೆ ಇನ್ನೂ ರುಚಿ ಕೊಡುತ್ತಂತ ನಾನು ಫಸ್ಟಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಅದಕ್ಕೆ ಅರಿಶಿನ ಪುಡಿ, ಸ್ವಲ್ಪ ಮಸಾಲೆ, ಉಪ್ಪು ಹಾಕಿ ಕಲಿಸ್ಕೊಂಡು ಸ್ವಲ್ಪ ಒಂಚೂರು ಬೆಲ್ಲ ಹಾಕ್ತೀನಿ. ಯಾಕಂದರೆ ಟಮಾಟೆ ಹಾಕಿರ್ತೀನಲ್ಲ, ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದೆಲ್ಲ ಒಂದು ಕುದಿದ್ಮೇಲೆ ಪುಟಾಣಿ ಹಿಟ್ಟು ಹಾಕ್ತೀನಿ. ರುಚಿ ಮಸ್ತ್ ಬರುತ್ತೆ ಅದು. ಪುಟಾಣಿ ಹಿಟ್ಟು ಹಾಕಿ 1-2 ಕುದಿಸ್ಕೊಂಡು ಬಿಟ್ಟರೆ ಪಲ್ಯ ಜಾಸ್ತಿ ನೀರು ಹಾಕೋಂಗಿಲ್ಲ, ಸ್ವಲ್ಪ ಹಾಕ್ಬೇಕು, ಹೌದಾ ಇಲ್ಲ ಅನ್ನಷ್ಟೇ ಹಾಕಿ ಅದನ್ನು ಕಲಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಇದು ಅರ್ಜೆಂಟಿಗೆ ಭಾರಿ ಚಲೋ ಇರ್ತೈತಿ. ಸೊ ಹಾಗಾಗಿ ನಾನು ಇದನ್ನು ಮಾಡಿರ್ತೀನಿ. ಕ್ಯಾಪ್ಸಿಕಮ್ ಇದ್ರೆ ಕಂಪಲ್ಸರಿ ನಾನು ಇದು ಮಾಡ್ತೀನಿ. ಚೆನ್ನಾಗಿರುತ್ತೆ ಟೇಸ್ಟ್. ಅದು ರೊಟ್ಟಿ ಜೊತೆಗಾಗಲಿ ಚಪಾತಿ ಜೊತೆಗಾಗಲಿ ಚಲೋ ಇರುತ್ತೆ. ಕ್ಯಾಪ್ಸಿಕಮ್ಮಿಗೆ ಸ್ವಲ್ಪ ಪುಟಾಣಿ ಹಿಟ್ಟು ಬಿಟ್ಟರೆ ಇನ್ನೂ ಮಸ್ತ್ ಆಕೈತಿ. ಸೊ ಹಾಗಾಗಿ ನಾನು ಪುಟಾಣಿ ಹಿಟ್ಟು ಮಿಕ್ಸ್ ಮಾಡ್ತೀನಿ ಅದಕ್ಕೆ. ಈಗ ನೆಕ್ಸ್ಟು ವಿಸಿಲ್ ಕೂಗಿದ ಮೇಲೆ ಹಂಗೆ ಚಪಾತಿ ಅದನ್ನು ಮಾಡ್ಕೊತಾನೆ ಪಲ್ಯ ಅದನ್ನು ಮಾಡಿಬಿಡ್ತೀನಿ. ಬರೀ ನೋಡಿ ಈ ಥರ ಹಿಂಗಾಗುತ್ತೆ ನೋಡಿರಿ, ಕಲರ್ ಈ ಥರ ಬರ್ತೈತಿ. ಇಷ್ಟ ಆದ್ರೆ ನೀವು ಮಾಡ್ಕೊರಿ. ಆದರೆ ರುಚಿ ಮಸ್ತ್ ಇರುತ್ತೆ, ಚಲೋ ಇರುತ್ತೆ. ಕ್ವಾಂಟಿಟಿ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. 1 ಹಾಕ್ತಿರೋ 2 ಹಾಕ್ತಿರೋ ನೀವು ಕ್ಯಾಪ್ಸಿಕಮ್ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟ ಹಾಕ್ರಿ ಅಂತ ನಮ್ಗೆ ಹೇಳೋಕ್ಕಾಗಲ್ಲ. ಹಂಗೆ ನಾನು ಚಪಾತಿ ಉಳ್ಳಿ ಹರ್ಕೊಂಡು ಅದಕ್ಕೆ ರೆಡಿ ಮಾಡ್ಕೊಳತ್ತಿದ್ದೆ. ಅದು ಇನ್ನೂ ವಿಸಿಲ್ ಕೂಗಿರಲಿಲ್ಲ. ಅದು ಕೂಗರಾಗಿ 4 ಲಟ್ಟಿಸ್ಕೊಂಡ್ರೆ ಇನ್ನೂ ಅನುಕೂಲ ಆಗುತ್ತಲ್ಲ. ಸೊ ಹಂಗಾಗಿ ಮಾಡಿಕೊಂಡೆ ಚಪಾತಿನ.
ಆಲ್ಮೋಸ್ಟ್ ನಾನು ಚಪಾತಿ ಎಲ್ಲ ಲಟ್ಟಿಸ್ಕೊಂಡು ಇಟ್ಕೊಂಡು ಆಮೇಲೆ ಬೇಯಿಸಕ್ಕೆ ಹೋಗ್ತೀನಿ, ಗ್ಯಾಸ್ ವೇಸ್ಟ್ ಆಗಲ್ಲ ಅಂತಂದು. ಇದು ಒಂದೊಂದು ಬೇಯಿಸ್ಕೊಂಡು ಒಂದೊಂದೇ ಲಟ್ಟಿಸ್ಕೊಂತ ಹೋದ್ರೆ ಗ್ಯಾಸ್ ವೇಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎಲ್ಲನೂ ಒಟ್ಟಿಗೆ ಲಟ್ಟಿಸಿ ಒಂದು ಪ್ಲೇಟ್ನಾಗ ಇಡ್ತೀನಿ, ಆಮೇಲೆ ಇಷ್ಟು ಬೇಯಿಸ್ತೀನಿ. ಆಮೇಲೆ ನಿಂತೊಂದು ಮಾಡೋದಾಗುತ್ತೆ. ಇದು ನಮ್ಮ ಗ್ಯಾಸಿನ ಕಟ್ಟಿ ಸರಿ ಇಲ್ಲ, ಎಷ್ಟೊತ್ತಿದ್ರು ಲಟ್ಟು ಮನಿ ಮತ್ತು ಮನಿ ಇದನ್ನು ತೊಗೋಬೇಕು, ಲಟ್ಟನಿಗೆ ಅದನ್ನು ಕೆಳಗೆ ಇಟ್ಕೊಂಡು ಮಾಡ್ಬೇಕು. ಹಾಗಾಗಿ ಗ್ಯಾಸಿನ ಕಟ್ಟಿ ಕರೆಕ್ಟ್ ಕಲ್ಲು ಓದಿದ್ದಿದ್ರೆ ನಾನು ಅಲ್ಲೇ ಒತ್ತಿ ಅಲ್ಲೇ ಸುಡ್ತಿದ್ದೆ. ಹಾಗಾಗಿ ಫಸ್ಟ್ ಎಲ್ಲನೂ ಒತ್ಕೊಂಡು ಇಟ್ಕೊಂಡು ಆಮೇಲೆ ಚಪಾತಿ ಸುಟ್ಟು ಇಡ್ತೀನಿ. ಈಗ ನೆಕ್ಸ್ಟ್ ಅಷ್ಟರೊಳಗೆ ಅದು ಬೇಳೆ ರೆಡಿ ಆಗಿತ್ತು. ಬೇಳೆ ಸಾರಿಗೆ ಒಂಚೂರು ತಕ್ಕೊಂಡು ಕ್ಯಾಪ್ಸಿಕಮ್ ಮಾಡಿದ್ನಲ್ಲ ಅದ ಬಾಳ್ಗಿ ನೋಡ್ಬೇಡ್ರಿ, ಇದು ಯಾಕೆ ಮುಸುರಿ ಐತಲ್ಲ ಅಂತಂದು ಕ್ಯಾಪ್ಸಿಕಮ್ ಮಾಡಿದ್ನಲ್ಲ ಅದನ್ನ ಬಳಿಚಿ ಒಂದು ಬೌಲ್ದಾಗ ಹಾಕಿ ವಾಪಸ್ ಅದ್ರಾಗ ಡಾಲ್ ಮಾಡ್ತೀನಿ. ಯಾಕೆ ವೇಸ್ಟ್ ಮಾಡಬೇಕು ಅದು ಅಂತಂದು. ನೀವು ಹಂಗೆ ಮಾಡ್ತಿದ್ರು ಮಾಡಿರಿ, ಇಲ್ಲಾಂದು ಬಿಡ್ರಿ. ಆಲ್ಮೋಸ್ಟ್ ಹಳ್ಳಿ ಕಡೆ ಇದ್ದಾರೆ ಹಿಂಗೆ ಮಾಡೇ ಮಾಡ್ತಾರೆ, ಅದಕ್ಕೆ ಗೊತ್ತಿರೋ ಮ್ಯಾಟ್ರ್. ನಾನೇನು ಅಫಿಷಿಯಲ್ ಆಗಿ ಹಂಗೆ ಹಿಂಗೆ ಅಂತ ಏನು ಸ್ಕೋಪ್ ಕೂಡ ಹಾಕಿಲ್ಲ, ಇದ್ರಾಗ ಇರೋದನ್ನ ಹೇಳ ಹಾಕ್ತೀನಿ. ನನ್ನ ಲೈಫ್ ಸ್ಟೈಲ್ ಹೇಳಬೇಕಲ್ಲ, ಸೊ ಹಾಗಾಗಿ ವೀಡಿಯೋಗೋಸ್ಕರ ಹಂಗೆ ಹಿಂಗೆ ನಮಗೆಲ್ಲ ಬರೋಂಗಿಲ್ಲ. ಈಗ ಇದಕ್ಕೆ ಉಳ್ಳಾಗಡ್ಡಿ ಅಂದರೆ ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಆಮೇಲೆ ಕರಿಬೇವು ಹಾಕಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ, ಇದಕ್ಕೆ ಮೆಣಸಿನ್ಕಾಯಿ ಹಾಕಿ ನಾನು ಉದ್ದ ಹೆಚ್ಕೊತಿದ್ದೆ, ಇವತ್ತು ಸಣ್ಣ ಹೆಚ್ಕೊಂಡಿನಿ. ಹೆಚ್ಕೊಂಡು ಸ್ವಲ್ಪ ಟಮಾಟೆ ಅದನ್ನು ಹಾಕಿ ಫ್ರೈ ಮಾಡ್ಕೊಂಡು ಆಮೇಲೆ ಬೇಳೆ ಕುದಿಯಕ್ಕೆ ಇಡ್ತೀನಿ. ಇನ್ನೊಂದು ಒಲೆ ಮ್ಯಾಗ ಅದನ್ನು ಇಡ್ತೀನಿ. ಈ ಕಡೆ ಸಾರಿಗೆ ಇಡಬೇಕಂತಂದು ಅದಷ್ಟೇ ಡಾಲ್ ಪಲ್ಯ ಮುಗೀತು. ಈಗ ಸಾರಿಗೆ ಸೇಮ್ ಅದೇ ಥರ ಕರಿಬೇವು, ಜೀರಿಗೆ ಸಾಸಿವೆ, ಬಾಯಿ ಸೊಪ್ಪು ತೊದ್ಲಾತೈತಿ, ಐಸ್ ಕ್ರೀಮ್ ತಿಂದೀನಿ ಅದಕ್ಕೆ. ಇದು ಆಮೇಲೆ ವಾಯ್ಸ್ ಕೊಟ್ಟಿರೋದು ನಾನು, ಸೊ ಏನೋ ಅನ್ಕೋಬೇಡ್ರಿ. ಸೇಮ್ ಹಂಗೆ ಜೀರಿಗೆ ಸಾಸಿವೆ ಕರಿಬೇವು ಅದು ಹಾಕಿ ಆಮೇಲೆ ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ನಲ್ಲ ಜಜ್ಜಿ ಅದನ್ನು ಹಾಕಿ ನೆಕ್ಸ್ಟ್ ಬೇಳೆ ಕುದಿಸಿಟ್ಟಿದ್ದು ಅದನ್ನು ಕಿವುಚ್ಕೊಂಡು ಅದಕ್ಕೆ ಹಾಕಿದ್ಮೇಲೆ ಒಂದು 2 ಕುದಿ ಕುದ್ಮೇಲೆ ಅರಿಶಿನ ಪುಡಿ, ಖಾರ, ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿ ಒಂದಿಷ್ಟು ಕುದಿಸಿದ್ರೆ ಮುಗೀತು, ಸಾರು ರೆಡಿ ಆಗುತ್ತೆ. ಅದು ಎಲ್ಲ ರೆಡಿ ಆದಮೇಲೆ ಮಿಕ್ಕಿರೋದೆಲ್ಲ ಪಾತ್ರೆ ಒಂದು ತೊಳೆದಿಟ್ಟು ನೆಕ್ಸ್ಟ್ ನಾನು ಸ್ನಾನ ಮಾಡಿರೋ ಬಟ್ಟೆ ಇರುತ್ತಲ್ಲ ಅದನ್ನು ವಾಶ್ ಮಾಡಬೇಕು. ವಾಶ್ ಮಾಡಿದ್ಮೇಲೆ ಮುಗೀತು ನನ್ನ ಕೆಲಸ. ಹಂಗೆ ರೈಸಿಗೂ ಇಟ್ಟಿದ್ದೆ ನಾನು. ಇಷ್ಟ ಐತೆ ನೋಡ್ರಿ ನಮ್ಮದು ದಿನಚರಿ. ರೈಸಿಗೆ ಆದಮೇಲೆ ನೋಡ್ರಿ ನಾನು ಈಗ ರೈಸಿಗೆ ಇಟ್ಟೀನಿ. ಇಷ್ಟೆಲ್ಲ ಮಾಡಿ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡೀನಿ, ಸಾಂಬಾರು, ಕ್ಯಾಪ್ಸಿಕಮ್ ಪಲ್ಯ, ದಾಲು, ಆಮೇಲೆ ಸೌತೆಕಾಯಿ ಸಲಾಡು, ಚಪಾತಿ, ರೈಸ್ ಹಂಗಿದ್ರು ಇಟ್ಟಿದ್ನೆಲ್ಲ. ಬರೀ ಇವಾಗ ಬಟ್ಟೆ ವಾಶ್ ಮಾಡ್ಬೇಕು. ನಾನು ಸ್ನಾನ ಮಾಡಿದ್ದು ಅವತ್ತೇ ವಾಶ್ ಮಾಡಿಟ್ರೆ ಚಿಂತಿರಂಗಿಲ್ಲ ಅದು, ಮತ್ತು ಮುಂಜಾನೆ ತನಕ ಕುಂದಿರ್ತಾವು. ನಂದು ಒಬ್ಬಕ್ಕಿದ ಇತ್ತಲ್ಲ, ಅವ್ರು ಬೆಳಿಗ್ಗೆ ಒಗೆದು ಹೋಗಿದ್ರು, ಹೋಗಿದ್ದೆ ನಾನು ಪ್ರತಿದಿನ ಬಂದು ಒಗೆದು ಹಾಕ್ತಿದ್ದೆ. ಇವತ್ತು ಟೈಮ್ ಇತ್ತಂತ ಒಗೆದು ಹೋಗಿರ್ಬೇಕು ಅವರು, ಮೇ ಬಿ ಅವ್ರದ್ದವರು. ಈಗ ನಾನು ಸ್ನಾನ ಮಾಡಿದ್ದು ವಾಶ್ ಮಾಡಿ ಮುಗೀತ್ರಿ. ನಂದು ಇಷ್ಟು ಇರುತ್ತೆ ನೋಡ್ರಿ, ಡ್ಯೂಟಿಯಿಂದ ಬಂದ್ಮೇಲೆ ಕೆಲಸ ನಂಗೆ ಇಷ್ಟು ಇರ್ತಾವೆ, ಕುರ್ಸತ್ತಿರಂಗಿಲ್ಲ. ಎಷ್ಟು ಡ್ಯೂಟಿ ನಂದು ನೋಡಿದ್ರಲ್ಲ ಗೈಸ್, ಹೆಂಗಿರುತ್ತೆ ನನ್ನ ಡೈಲಿ ರೊಟೀನ್ ಅಂತಂದು. ಈ ವಿಡಿಯೋ ನೋಡಿ ನಿಮಗೆ ಹೆಂಗೆ ಅನಿಸ್ತಂತಂದು ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಹಳೆ ಚಾನಲ್ಗೆ ಹೆಂಗೆ ಸಪೋರ್ಟ್ ಮಾಡಿದ್ರಿ ಈ ಚಾನಲ್ಗೂ ಹಂಗೆ ಸಪೋರ್ಟ್ ಮಾಡಿರಿ. ಇದು ಹೊಸ ಚಾನಲ್ ನಂದು, ನಿಮ್ಮ ಸಪೋರ್ಟ್ ನನಗೆ ಬೇಕು. ಹಿಂಗೆ ದಿನ ಒಂದೊಂದು ವ್ಲಾಗ್ ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನಗಿರಲಿ. ಪ್ಲೀಸ್ ಸಪೋರ್ಟ್ ಅವರ್ ಚಾನಲ್. ಏನು ಅನಿಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.